ಹಲೋ ಎಸ್ ಪಂದ್ಯ ಆರಂಭಿಕ ಹಂತದಲ್ಲಿ ಬೆಳಗುಂದಿ ತಂಡದ ದಾಳಿಗಾರ ಶಿರೋಲಿ ತಂಡದ ಮೇಲೆ ದಾಳಿ ಭಾಗದಲ್ಲಿ ಎರಡು ಬಲಾಢ್ಯ ತಂಡಗಳು ನೆರೆ ರಾಜ್ಯ ಮಹಾರಾಷ್ಟ್ರ ರಾಜ್ಯದ ತಂಡಗಳು ಅಂಕಣದ ಬಲಭಾಗದಲ್ಲಿ ಪಂದ್ಯವನ್ನು ಆಡ್ತಾ ಇದ್ದಾರೆ. ನೋಡ್ಬೇಕಿಲ್ಲಿ ಈ ಪಂದ್ಯದಲ್ಲಿ ಗೆದ್ದ ತಂಡಕ್ಕೆ ಮುದುಕಪ್ಪ ಗಸ್ತಿಯವರು 201 ಕೊಟ್ಟಿದ್ದಾರೆ. ತಂಡ ವಿಜಯ ಶೈಲಿ ಕಾದ್ ನೋಡೋಣ. ಅಫಿಷಿಯಲ್ ಟೈಮು ಸರಾಂತರ. ಹಲೋ ದಯವಿಟ್ಟು ಅಣ್ಣ ಹೊರಗೆ ಬರ್ರಿ, ಎಲ್ಲ ನಿಮ್ಮದೈತಿ, ನೀವ ಸಹಕರಿಸ್ಬೇಕ. ಮದುವೆ ದಾಳಿ ಭಾಗದಲ್ಲಿ ಶಿರೋಲಿ ತಂಡದ ಯುವ ದಾಳಿಗಾರ ಎತ್ತ ನಿಲುವಿನ ನೀಲಕೈದ ತಾರ ಕಾದ್ ನೋಡ್ಬೇಕಿಲ್ಲ. ಅಬುದ್ಧಪುರದ ಜನಸಾಗರದಲ್ಲಿ ಮೂಡಿ ಬರ್ತಿರುವ ತೇರ್ದಾಳ ಕಬಡ್ಡಿ ವೈಭವ. ಈ ಪಂದ್ಯ ಮುಗಿದ ತಕ್ಷಣ ಆಹ್ವಾನಿತ ಅತಿಥಿಗಳು ಸಿದ್ದಪ್ಪ ಜಕಾತಿ ಅವರು. ಈ ಪಂದ್ಯ ಮುಗಿದ ನಂತರ ಅವರಿಗೆ ಗೃಹ ಸನ್ಮಾನ ಇರ್ತದೆ, ಅವರು ಸ್ವೀಕರಿಸಬೇಕಾಗಿ. ಮದುವೆ ಬೆಳಗುಂದಿ ತಂಡದ ಬಲಿಷ್ಠ ದಾಳಿಗಾರ, ಸಾಕಷ್ಟು ಬಾರಿ ತಂಡಕ್ಕೆ ಗೆಲುವನ್ನು ತಂದುಕೊಟ್ಟಿರುವಂತಹ ಆಟಗಾರ. ಬೆಳಗುಂದಿ ತಂಡದ ಪರವಾಗಿ ಎಡಬದಿಯಿಂದ ದಾಳಿಗಾರ, ಲೆಫ್ಟ್ ರೈಡರ್. ಥರ್ಡ್ ರೈಟ್, ಡಿಸೈಡ್ ರೈಟ್. ಸದಾನಂದ ಆಟೋಮೊಬೈಲ್ಸ್ ಅವರು ಪಂದ್ಯದಲ್ಲಿ ಗೆದ್ದಂತ ತಂಡಕ್ಕೆ 50 ರೂಪಾಯಿ ನೀಡ್ತಾ ಇದ್ದಾರೆ. ಈ ಪಂದ್ಯದಲ್ಲಿ ಮುದುಕಪ್ಪ ಗಾಸ್ತಿ ಅವರು 201 ಕಾಣಿಕೆ ಕೊಟ್ಟಿದ್ದಾರೆ. ನೆಕ್ಸ್ಟ್ ಮ್ಯಾಚ್ ಅನಿಕೆತ್ ಬಾರಿ ಜಯನ್ಮಾನ್ ಪಾಲ್ಮಾವಿ. फर्स्ट राउंड लास्ट मैच अनिकेत पाटिल बारामती से जयमान पालवाई. ದಾಳಿ ಇದೆ ಬೆಳಗುಂದಿ ತಂಡಕ್ಕೆ 1-0 ಪಂದ್ಯ. बारामती से पालवावी ಸೆಕೆಂಡ್ ಕಾಲ್. ಅದ್ಭುತವಾದ ಚೈನ್ ಟ್ಯಾಕಲ್ ಬರ್ತಾ ಇದೆ, ಬಲಿಷ್ಠವಾದಲ್ಲ ಹಿಡಿತ. ಇದೇ ಜಾವ ಶಿರೋಲಿ ತಂಡದಿಂದ ಕೂಡ ಅನೇಕ ಹಿರಿಯ ಆಟಗಾರರು ಕೂಡ ಕಬಡ್ಡಿಯಿಂದಲೇ ತಮ್ಮ ಜೀವನವನ್ನು ರೂಪಿಸಿಕೊಂಡಿರುವಂತಹ ಆಟಗಾರರು ಕೂಡ ಕೊಲ್ಲಾಪುರ ಜಿಲ್ಲೆಯ ಶಿರೋಲಿ ಮೂಲದವರು. ಅದೇ ಒಂದು ಕ್ಲಬ್ಬಿನ ತಂಡ ಇವತ್ತಿನ ತೇರ್ದಾಳ್ ಪಟ್ಟಣದಲ್ಲಿ ಪಂದ್ಯವನ್ನು ಆಡ್ತಾ ಇದ್ದಾರೆ. ತಂಡದ ಪ್ರಮುಖ ತಾರೆಯನ್ನು ಅಂಕಣದಿಂದ ಆಚೆ ಕಳಿಸುವ ನಿಟ್ಟಿನಲ್ಲಿ ಯಶಸ್ಸು ಕಾಣ್ತಾ ಇದ್ದಾರೆ. ಮಿಸ್ಟೇಕ್ ಆಗ್ತಾ ಇದಿಲ್ಲ ಡಿಫೆನ್ಸಿವ್ ಭಾಗದಲ್ಲಿ ಬೆಳಗುಂದಿ ತಂಡದಲ್ಲಿ. ಮತ್ತೊಮ್ಮೆ ಬೆಳಗುಂದಿ ತಂಡದ ಭರವಸೆಯ ದಾಳಿಗಾರ ಶಿರೋಲಿ ತಂಡದ ಮೇಲೆ ಎಚ್ಚರಿಕೆಯ ಹೆಜ್ಜೆ ನೀಡ್ತಾ ಎಡಬದಿಯಿಂದ ದಾಳಿಯನ್ನು ಸಂಘಟಿಸ್ತಾ ಇದ್ದಾರೆ. ಡಿಫೆನ್ಸ್ ಅನ್ನ ಚೆಕ್ ಮಾಡ್ತಾ ಇದ್ದಾರೆ. ವಾಪಸ್ ಆದಿಯನ್ನು ಪಡೀತಾ ಇದ್ದಾರೆ. ಯಾವುದೇ ಅಂಕದ ಸಂಪಾದನೆ. ಶಿರೋಲಿ ತಂಡದಲ್ಲಿ ಕೂಡ ಎಲ್ಲ ಆಟಗಾರರು ಕೂಡ ಆಲ್ರೌಂಡರ್ ಪ್ರದರ್ಶನವನ್ನು ತೋರ್ಪಡಿಸ್ತಾ ಇದ್ದಾರೆ. ಎಲ್ಲಿ ನೋಡಿದಲ್ಲಿ ಕೂಡ ಜನಸಾಗರ ಕಾಣ್ತಾ ಇದೆ. ಅಭೂತಪೂರ್ವವಾದ ಪಂದ್ಯಾವಳಿಯನ್ನ ಆಲಿಸಲಿಕ್ಕೆ ಆಗಮಿಸಿರುವಂತಹ ಎಲ್ಲ ಕಬಡ್ಡಿ ಅಭಿಮಾನಿ ಬಂಧುಗಳಿಗೂ ಕೂಡ ಪ್ರಭುಲಿಂಗೇಶ್ವರ ಕಬಡ್ಡಿ ತಂಡದ ವತಿಯಿಂದ, ಬಾಗಲಕೋಟೆ ಜಿಲ್ಲಾ ಕಬಡ್ಡಿ ಅಮೇಚರ್ ಸಂಸ್ಥೆ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಈ ಒಂದು ನಡೆದ ಪಂದ್ಯದಲ್ಲಿ ಯಾರು ಜಯಶಾಲಿ ಆಗ್ತಾರೆ, ಪುರಸಭೆ ಸದಸ್ಯರಾಗಿರುವಂತಹ ಶ್ರೀಯುತ ಸಚಿನ್ ಕೊಡ್ತೀರವರು 1,001 ರೂಪಾಯಿನ ನಗದು ಬಹುಮಾನ घोषणा ಮಾಡಿದರೆ ಒಂದ್ಸಲ ಜೋರಾದ ಚಪ್ಪಾಳೆ ಬರಲಿ आपल्या मान्यवರಿಗೆ. जिंकणाऱ्या संघाला 1,000 रुपयाचं बक्षीस लावण्यात आलेलं आहे. दोन्ही संघाची नोंद घ्यायची. ಹಾಗೇನೆ ಸದಾಶಿವಣ್ಣ ಹೊಸಮಂಡ್ರ ಅವರು ಕೂಡ ಮಾಜಿ ಅಧ್ಯಕ್ಷರು, ಹಾಲಿ ಸದಸ್ಯರು, ಅವರು ಕೂಡ ಪಂದ್ಯದಲ್ಲಿ ಗೆದ್ದಂತ ತಂಡಕ್ಕೆ 501 ರೂಪಾಯಿ ನಗದು ಬಹುಮಾನ ಘೋಷಣೆ ಮಾಡಿದರೆ. ಘೋಷಣೆ ಮಾಡಿದ ಮಾನ್ಯರಿಗೆ ತುಂಬಾ ತುಂಬಾ ಧನ್ಯವಾದ. ಸಮಬಲದ ಹೋರಾಟ ಆಯ್ತು. ಫಾರ್ಪೆನ್ ಕಿಕ್ ಮೂಲದ ಆಟಗಾರ ಬಂದಿದ್ದಾನೆ. ಆಟಗಾರ ಮರಣ ಹೋಗ್ತಾ ಮುಂಚೆನೆ ನಿಮ್ಗೆ ಗೆದ್ದಿರೋ ಕಾಮೆಂಟ್ರೀಸ್ಗೆ ಥರ್ಡ್ ರೈಟ್, ಡಿಸೈಡ್ ರೈಟ್. ಬೆಳಗುಂದಿ ತಂಡಕ್ಕೆ ಮಾಡು ಇಲ್ಲವೇ ಬಾಟಿ ಕರೋಯ ಮರ ಡು ಆಡೈ ದಾಳಿಯನ್ನು ಎದುರಿಸ್ತಾ ಇದ್ದಾರೆ. ಕಾದ್ ನೋಡ್ಬೇಕಿಲ್ಲಿ
ಈ ದಾಳಿಯ ಭರವಸೆ ಆಟಗಾರ ಮತ್ತೊಂದು ಬಲಿಷ್ಠವಾದ ಟ್ಯಾಕಲ್ ಆಗ್ತಾ ಇದೆ. ನೇರವಾದಂತ ರೈಟ್ ಕಾರ್ನರ್ ಮೇಲೆ ಅಟ್ಯಾಕ್ ಬಂದು ಆದ್ರೂ ಕೂಡ ಒಂದು ಡಬಲ್ ಟೈ ಹೋಲ್ಡ್ ಮಾಡೋದ್ರಲ್ಲಿ ಯಶಸ್ಸು ಆಗ್ತಾ ಇದ್ದಾರೆ. ಸೋಮು ಮೆಕಳಿ ಅವರು ತಮ್ಮ ನಿರೂಪಣೆ ಸಿದ್ದು ಪುರಾಣಿಕ್ 201 ರೂಪಾಯಿ ಕಾಣಿಕೆ ಕೊಟ್ಟಾರೆ ಸರ್. ಸಿದ್ದು ಪುರಾಣಿಕ್ ಅವರು ಕಬಡ್ಡಿ ಅಭಿಮಾನಿಗಳಾಗಿರುವಂತ ಸಿದ್ದು ಪುರಾಣಿಕರವರು ನನ್ನ ವೀಕ್ಷಕ ವಿವರಣೆಯನ್ನು ಕೇಳಿ ನನಗೆ 200 ರೂಪಾಯಿ ಕೊಡು ಮಾಡಿದ್ದಾರೆ. ಕೊಟ್ಟಂತ ಕೊಡುಗೆ ದಾನಿಗಳಿಗೆ ನಾನು ಯಾವತ್ತೂ ಚಿರಋಣಿ. ತಮಗೆ ಧನ್ಯವಾದಗಳು ಸರ್. ಯಾವುದೇ ಅಂಕದ ಸಂಪಾದನೆಯಲ್ಲಿ ಮళ్ళీ ವಾಪಸ್ ಸಾಧ್ಯನ ಪಡೀತಾ ಇದ್ದಾರೆ. 5-0. ಎಡಬದಿಯಿಂದ ದಾಳಿಯನ್ನು ಸಂಘಟಿಸ್ತಾ ಇದ್ದಾರೆ. ಇನ್ನೂ ಕೂಡ ತಮ್ಮ ತಂಡಕ್ಕೆ ಯಾವುದೇ ತರಹದ ಆಸರೆ ಆಗಿಲ್ಲ. ತಂಡದ ಖಾತೆಯನ್ನು ಕೂಡ ತೆರೆದಿಲ್ಲ ಬೆಳಗೊಂದಿ ತಂಡದ ಆಟಗಾರರು. ಶಿರೋಲಿ ತಂಡಕ್ಕೆ ಮಾಡು ಇಲ್ಲವೇ ಮಾಡಿ. ಡೂ ಆರ್ ಡೈ, ಡಿಸೈಡ್ ರೈ. ಅಂಕ ಪಡೆಯಲೇಬೇಕಾದಂತ ಒತ್ತಡ ಸುಪಟಕಲ್ ಆಡಿದ. ಕಾದ್ ನೋಡ್ಬೇಕು. ಒಂದು ಪ್ರಯತ್ನ ಪಡ್ತಾ ಇದ್ದಾರೆ. ಅದ್ಭುತವಾದ ಕಿಕ್ ಬರ್ತಾ ಇದೆ. ಒಳ್ಳೆಯ ಪ್ರಯತ್ನ ಬರ್ತಾ ಇದೆ. ಎಂದಾಗದಲ್ಲಿ 2+2 4 ಒಂದೇ ದಾಳಿಯಲ್ಲಿ ಅಂಕಣ ಖಾಲಿ. 9-0. ಮತ್ತೊಮ್ಮೆ ದಾಳಿ ಭಾಗದಲ್ಲಿ ಬೆಳಗುಂದಿ ತಂಡದ ಭರವಸೆ ಆಟಗಾರ ಮತ್ತೊಮ್ಮೆ ಬಂಧನ. ಹಾಫ್ ಟೈಮ್, ಮಧ್ಯಂತರ ವಿರಾಮ. ಹಾಫ್ ಟೈಮ್ ಸ್ಕೋರ್ 10-0. 10-0 ಇನ್ ಫೇವರ್ ಆಫ್ ಶಿರೋಲಿ. ಮತ್ತು 0 ಒಂದಿಗೆ ಬೋನಸ್ ಸ್ಥಿತಿಗೆ ವಾಪಸ್ ಆಗ್ತಾ ಇದ್ದಾರೆ. ತಂಡದ ಖಾತೆಯನ್ನು ಕೂಡ ತೆರೀತಾ ಇದ್ದಾರೆ. 10-1 ಪಂದ್ಯ, 9 ಅಂಕಗಳ ಅಂತರ. ದ್ವಿತೀಯಾರ್ಧದಲ್ಲಿ ಏನಾದರೂ ಪಂದ್ಯದಲ್ಲಿ ಕಮ್ ಬ್ಯಾಕ್ ಆಗುವ ಸಾಧ್ಯತೆ ಇದೆ. ಕಾದು ನೋಡಬೇಕು. ಒಂದು ಒಳ್ಳೆಯ ಪ್ರಯತ್ನದಲ್ಲಿ ಎರಡೂ ತಂಡದ ಆಟಗಾರರು, ಎರಡು ನೆರೆಯ ರಾಜ್ಯದ ಪ್ರತಿಷ್ಠಿತ ತಂಡಗಳಲ್ಲಿ ಒಂದಾದಂತಹ ತಂಡಗಳ ಮತಗಜಗಳ ಹೋರಾಟ ನಡೀತಾ ಇದೆ. ಅನೇಕ ಮಾನ್ಯರು ಕೂಡ ತೇರ್ದಾಳ್ ಕಬಡ್ಡಿ ವೈಭವಕ್ಕೆ ಸಹಕಾರ ಜೊತೆಗೆ ಪ್ರೋತ್ಸಾಹ ನೀಡಿರುವಂತಹ ಎಲ್ಲ ಮಾನ್ಯರಿಗೂ ಕೂಡ ನಾವು ಎಷ್ಟು ಬಾರಿ ಕೃತಿಗಳು ಸಲ್ಲಿಸಿದ್ರು ಕೂಡ ಕಡಿಮೆನೆ. 11-1, 10 ಅಂಕದ ಮುನ್ನಡೆ. ಈ ಜಾಗದಿಂದ ಟ್ಯಾಕಲ್ ಬರ್ತಾ ಇದೆ. ಬಲಿಷ್ಠವಾದಂತಹ ಹಿಡಿತಕ್ಕೆ ಒಳಗಾಗ್ತಾ ಇದ್ದಾರೆ. ಡಿಫೆನ್ಸಿವ್ ಭಾಗದಲ್ಲಿ, ದಾಳಿ ಭಾಗದಲ್ಲಿ ಅಷ್ಟೇ ಚಾಕಚಕ್ಯತೆ ಆಟ ಕಂಡು ಬರ್ತಾ ಇದೆ. ಶಿರೋಲಿ ತಂಡದಲ್ಲಿ 5 ಜನ ಆಟಗಾರ ನಡೆದು ಮತ್ತೊಮ್ಮೆ ಯುವ ದಾಳಿಗಾರ. 12-1 ಪಂದ್ಯ ಸಾಗ್ತಾ ಇದೆ. ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾವುದೇ ಅಂಕದ ಸಂಪಾದನೆ ಇಲ್ಲ. ಮళ్ళీ ವಾಪಸ್ ಸಾಧ್ಯನ ಪಡೀತಾರೆ. ಎಲ್ಲ ಸ್ಕಿಲ್ಗಳ सर अनिकेत पाटील बारामती मैदान चला. जयमान पालभावी ತಾವು ಬೇಗನೆ ಮೈದಾನದಲ್ಲಿ ಬರಬೇಕು. ಇದು ನಿಮಗೆ ಕೊನೆಯ ಕರೆ. ಬನ್ನಿ. ಹಲೋ. ಈ ಪಂದ್ಯಾವಳಿಗಳಿಗೆ ನಿರೂಪಕರಾಗಿ ಆಗಮಿಸಿದಂತ ರಾಯಬಾಗ್ ತಾಲೂಕಿನ ಮೆಕಳಿ ಗ್ರಾಮದವರು ಸೋಮು ಅವರು ಅವರ ನಿರೂಪಣೆಯನ್ನು ಕಂಡು ಸಿದ್ದು ಪುರಾಣಿಕ್ ಅವರು 201 ರೂಪಾಯಿ ಕಾಣಿಕೆ ಕೊಟ್ಟಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ನಮ್ಮ ಭಾಗದಲ್ಲಿ ಎಲ್ಲೇ ಕಬಡ್ಡಿ ಟೂರ್ನಮೆಂಟ್ ನಡೆದ್ರು ಇವರ ನಿರೂಪಕರಾಗಿ ಆಗಮಿಸ್ತಾ ಇದ್ದಾರೆ. ಅವರ ಕೋಗಿಲ ಕಂಠಿನ ಧ್ವನಿಯಿಂದ ಪ್ರೇಕ್ಷಕರನ್ನು ಮನರಂಜಿಸಿ ಉತ್ತಮವಾಗಿ ನಿರೂಪಣೆಯನ್ನು ನೀಡುತ್ತಾರೆ. ಧನ್ಯವಾದಗಳು ತಮ್ಮೆಲ್ಲರಿಗೂ ಕೂಡ. 12-1 ಪಂದ್ಯ ಸಾಗ್ತಾ ಇದೆ. 200 ರೂಪಾಯಿ ಕಾಣಿಕೆ ಕೊಟ್ಟಾರೆ, ಸ್ವೀಕರಿಸಬೇಕು. ಶಿಕ್ಷಕರಿಗೆ ತುಂಬ ಹೃದಯದ ಧನ್ಯವಾದಗಳು. ಈ ಪಂದ್ಯಾವಳಿಯ ದ್ವಿತೀಯ ಬಹುಮಾನ 30,001 ರೂಪಾಯಿ ಕೊಡ ಮಾಡಿದವರು ಓಂ ಹಾಸ್ಪಿಟಲ್ ಅಲ್ಲಪ್ಪ ಪಾಟೀಲ್ ಅವರು ಹಾಗೂ ಅಶ್ವಿನಿ ಅಲ್ಲಪ್ಪ ಮೊದಲಮಟ್ಟಿ ಅವರು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ವೇದಿಕೆ ಕಡೆಗೆ ಆಗಮಿಸ್ತಾ ಇದ್ದಾರೆ. ದಯವಿಟ್ಟು ಅವರು ಸ್ವಲ್ಪ ಹಾದಿ ಬಿಡ್ಬೇಕ್ರಿ ಬರಾಕ.
ಮಲ್ಲು ಪಾಟೀಲ್ ಅವರು ಹಾಗೂ ಅಶ್ವಿನಿ ಮದಲಮಟ್ಟಿ ಅವರು. ಮತ್ತೊಂದು ಬಲಿಷ್ಠವಾದ ಟ್ಯಾಕಲ್ ಬರ್ತಾ ಇದೆ. ಹೊಂದಾಣಿಕೆ ಮುಂದಾಗ್ತಾ ಇದ್ದಾರೆ. ಶಿರೋಲಿ ತಂಡ ಆರಂಭದ ಉದ್ದಗಲೂ ಕೂಡ ಅಂತರದಲ್ಲಿದೆ. बना 5 निमिष आपके आखिरी 5 मिनट अभी खेल बाकी है. 14-1 स्कोर. चला 12 दिवसात मैदान चला ಜಯಣ್ಮನ್ ಪಾಲ್ಬಾವಿ ಪಂದ್ಯಾವಳಿಯ ದ್ವಿತೀಯ ಬಹುಮಾನದ ಪ್ರಾಯೋಜಕರಾಗಿರುವಂತಹ 30,001 ರೂಪಾಯಿ ನೀಡಿರುವಂತಹ ಜಂಟಿಯಾಗಿ ವೈದ್ಯಕೀಯ ರಂಗದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ತೇರದಾಳದಲ್ಲಿ ಹೋಮ್ ಹಾಸ್ಪಿಟಲ್ನ ಖ್ಯಾತ ವೈದ್ಯರಾಗಿರುವಂತಹ ಡಾಕ್ಟರ್ ಮಲ್ಲು ಪಾಟೀಲ್ ರವರು, ಡಾಕ್ಟರ್ ಅಶ್ವಿನಿ ಮದಲಮಟ್ಟಿರವರು ಇದೀಗ ತಾನೇ ಈ ಒಂದು ಪಂದ್ಯಾವಳಿಯಲ್ಲಿ ನಮ್ಮೊಟ್ಟಿಗೆ ಪಾಲ್ಗೊಳ್ತಾ ಇದ್ದಾರೆ. ಅವರಿಗೂ ಕೂಡ ಪ್ರಭುಲಿಂಗೇಶ್ವರ ಕಬಡ್ಡಿ ತಂಡದ ವತಿಯಿಂದ ಆತ್ಮೀಯವಾದಂತಹ ಸುಸ್ವಾಗತವನ್ನ ಬಯಸ್ತಾ ಇದ್ದೀವಿ. ಆ ಮಾನ್ಯರು ಈ ಒಂದು ವೇದಿಕೆಗೆ ಆಗಮಿಸಿ ವೇದಿಕೆಯನ್ನು ಹಂಚಿಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕೆಂದು ತಮ್ಮಲ್ಲಿ ವಿನಂತಿಸ್ತಾ ಇದ್ದೀವಿ. सुपटिकल आनंद 14-1 लास्ट 4 मिनिट्स को शेवटची 4 मिनिट ಬಿಡುವಿಲ್ಲದ ನಿರಂತರವಾಗಿ ಅಂಕಕ್ಕೆ ಕಲೆ ಹಾಕ್ತಾ ಇದ್ದಾರೆ. 15-1 ಕೊನೆ ಹಂತದಲ್ಲಿ ಮಿಸ್ಟೇಕ್ ಆಗ್ತಾ ಇದೆ ಡಿಫೆನ್ಸಿವ್ ಭಾಗದಲ್ಲಿ. ಆದರೂ ಕೂಡ ಜಗಜಾಂತರ ಅಂತರದಲ್ಲಿ ಶಿರೋಲಿ ತಂಡ ಮುನ್ನಡೆಯೊಂದಿಗೆ ಪಂದ್ಯ 100ಕ್ಕೆ 70% ಶಿರೋಲಿ ಕಡೆಗೆ ವಾಲ್ತಾ ಇದೆ. ಪಂದ್ಯಾವಳಿಗೆ ಇದೀಗ ತಾನೇ ದ್ವಿತೀಯ ಬಹುಮಾನದ ಪ್ರಾಯೋಜಕರಾಗಿರುವಂತಹ 30,001 ರೂಪಾಯಿ ಕೊಟ್ಟು ಮಾಡಿರುವಂತಹ ಡಾಕ್ಟರ್ ಮಲ್ಲು ಪಾಟೀಲ್ ಸರ್ ಅವರು ಹೋಮ್ ಹಾಸ್ಪಿಟಲ್ ದೇತ, ಡಾಕ್ಟರ್ ಅಶ್ವಿನಿ ಮದಲಮಟ್ಟಿ ಮೇಡಮ್ ರವರು ಇದೀಗ ತಾನೇ ಪಂದ್ಯಾವಳಿಗೆ ಆಗಮಿಸ್ತಾ ಇದ್ದಾರೆ. ಅವರಿಗೂ ಕೂಡ ಆಯೋಜಕರ ಪರವಾಗಿ ಆತ್ಮೀಯವಾದಂತಹ ಸುಸ್ವಾಗತವನ್ನ ಕೋರ್ತಾ ಇದ್ದೀವಿ. ಆ ಮಾನ್ಯರು ಕೂಡ ವೇದಿಕೆಯ ಹಂಚಿಕೊಳ್ಬೇಕೆಂದು ತಮ್ಮಲ್ಲಿ ವಿನಂತಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಈ ಒಂದು ಪಂದ್ಯಾವಳಿಗಳಿಗೆ ಸುರಕ್ಷಿತ ಹಾಗೂ ವ್ಯವಸ್ಥಿತ ಗ್ಯಾಲರಿ ವ್ಯವಸ್ಥೆಯನ್ನು ಮಾಡಿದಂತ ನಮ್ಮ ತೇರ್ದಾಳ್ ಮತಕ್ಷೇತ್ರದ ಜನಪ್ರಿಯ ನಾಯಕರು ಆದಂತಹ ಸಿದ್ದಣ್ಣ ಕೊಂಡೂರವರು ಈ ಒಂದು ಗ್ಯಾಲರಿ ವ್ಯವಸ್ಥೆಯನ್ನು ಮಾಡಿರ್ತಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಕೊನೆಯ 2 ನಿಮಿಷ शेवटची 2 मिनिट ಮತ್ತೊಂದು ಬಲಿಷ್ಠವಾದ ಟ್ಯಾಕಲ್. अनिकेत पाटील बारामती संघ चला मैदान जयण्मन पालबावी कोणे करे बन्नी फर्स्ट राउंड लास्ट मैच. ರಮೇಶ್ ಅಣ್ಣ ಕಿತ್ತೂರು ಅವರು ಬಾರಾಮತಿ ವರ್ಷ ಪಂದ್ಯ ಮುಗಿದ ನಂತರ ಮೈದಾನಕ್ಕೆ ಆಗಮಿಸಬೇಕು. ಅವರ ಸುಪುತ್ರ ನಂದೇಶ್ ರಮೇಶ್ ಕಿತ್ತೂರು ಅವರು 3 ಕಿಲೋಮೀಟರ್ ಸ್ಟೇಟ್ ನಲ್ಲಿ ಪ್ರಥಮ ಸ್ಥಾನ ಪಡೆದು ನ್ಯಾಷನಲ್ಗೆ ಸೆಲೆಕ್ಷನ್ ಆಗಿದ್ದಾರೆ. ಅದೇ ರೀತಿಯಾಗಿ 5 ಕಿಲೋಮೀಟರ್ ನ್ಯಾಷನಲ್ ಒಳಗೆ ಸ್ಟೇಟ್ ವಾಕ್ ಪ್ರಥಮ ಸ್ಥಾನ ನ್ಯಾಷನಲ್ಗೆ ಸೆಲೆಕ್ಷನ್ ಆಗಿದ್ದಾರೆ. ಅದೇ ರೀತಿಯಾಗಿ 1.5 ಕಿಲೋಮೀಟರ್ ಸ್ಟೇಟ್ಗೆ 2ನೇ ಸ್ಥಾನ ನಮ್ಮ ಊರಿನ ಯುವಕ ರಮೇಶ್ ಕಿತ್ತೂರು ಅವರ ಚಿರಂಜೀವಿ. ಈ ಪಂದ್ಯ ಮುಗಿದ ನಂತರ ರಮೇಶ್ ಕಿತ್ತೂರು ಅವರು ಮೈದಾನಕ್ಕೆ ಆಗಮಿಸಬೇಕು. ಸಾಧನೆಗಂತ ಕ್ರೀಡಾಪಟುವಿನ ತಂದೆಯವರಿಗೆ ಇದೇ ಒಂದು ಮೈದಾನದಲ್ಲಿ ಸನ್ಮಾನ ಕಾರ್ಯಕ್ರಮ ಕೂಡ ಇದೆ. ಅದೇ ರೀತಿಯಾಗಿ ಮಂಗಳವಾರ ಕುಸ್ತಿಯಲ್ಲಿ ತೇರಾದಿಂದ ಪ್ರತಿನಿಧಿಯಾಗಿ ಭಾಗವಹಿಸ್ತಾ ಇದ್ದಾರೆ ನಂದೇಶ್ ರಮೇಶ್ ವಿನ್ ಬಾಯ್ ಶಿರೋಲಿ.